ಒಂದು ಹೆಮ್ಮೆ ಹಾಗೆ ಗರ್ವದ ಸಂಗತಿ ರಾಷ್ಟ್ರಧ್ವಜವನ್ನ ಆರೋಹಣ ಮಾಡುವಂತಹ ಅವಕಾಶ ಸಿಗೋದು. ಬಹುಶಃ ತಾವು ಕೂಡ ಮಾಡಿದ್ದೀರಿ ನನಗೆ ಗೊತ್ತಿರೋ ಹಾಗೆ ಅನೇಕ ಸಂದರ್ಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ. ಕಾರಣ ಏನೇ ಇರಬಹುದು ರಜಾಕ್ ಅವರೇ, ತೀರಾ ಆರೋಗ್ಯ ಸಮಸ್ಯೆ ಅಥವಾ ವೈಯಕ್ತಿಕವಾಗಿ ಯಾವುದೋ ಸಮಸ್ಯೆ ಅನ್ನದ ಹೊರತು ಯಾರಾದ್ರೂ ನಾನು ಈ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಸರಿನಾ ತಮ್ಮ ಪ್ರಕಾರ ಅಂತ ಪ್ರಶ್ನೆ ಮಾಡ್ತಿರೋದು ಯಾರು ಇವತ್ತು? ಪ್ರಶ್ನೆ ಏನಂತ ಮಾಡ್ತಿರೋದು? ಅವ್ರು ಬರ್ದಿರೋ ಪತ್ರ ಏನು? ಉಸ್ತುವಾರಿ ಸಚಿವ ಜಮೀರ್ ಅವ್ರ ಮ್ಯಾಟ್ರಿಗೆ ಹೋಗೇ ಇಲ್ಲ. ಮತ್ತೆ ನಿಮ್ಮ ಅಭಿಪ್ರಾಯವನ್ನ ಕೇಳ್ತಾ ಇರೋದು. ನಾನು ಹೇಳಿದ್ದು ನಾನಿನ್ನೂ ಜಮೀರ್ ಅವ್ರ ಸಿಂಪಲ್ ನಿಮ್ಮದೇ ಹೇಳಿಕೆ. ಇವಾಗ ನೀವು ತೋರಿಸಿದ್ಯೇನು? ಇವಾಗ ತೋರಿಸಿದ್ಯೇನಲ್ಲಿ? ಇವಾಗ ಜಮೀರ್ ಅವ್ರ ಬಗ್ಗೆ ಈ ವಿಷಯದಲ್ಲಿ ಮುಸ್ಲಿಂ ಮುಖಂಡನಾಗಿ ಬಂದಿಲ್ಲ, ಜಮೀರ್ ಅವರ ಆಪ್ತನಾಗಿ ಮಾತಾಡ್ತಿದ್ದೀನಿ. ಜಮೀರ್ ಅವರ ಆಪ್ತನಾಗಿ ಮಾತಾಡ್ತಿದ್ದೀನಿ. ನೀವೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರಿ, ಏನ್ ಹೇಳಿದ್ರಿ? ಮುಸ್ಲಿಂ ಮುಖಂಡನಾಗಲ್ಲ, ಇವತ್ತು ಜಮೀರ್ ಅವ್ರ ಪರವಾಗಿ ಮಾತಾಡಕ್ಕೆ ರಜಾಕ್ ಅವ್ರನ್ನ ಕರೆಸಿದ್ದೀವಿ ಅಂತ. ಮನೆಯಲ್ಲಿ ಪ್ರೈವೇಟ್ ಪ್ರೋಗ್ರಾಮ್ ಇದೆ, ಮದುವೆ ಇದೆ, ಬಿಟ್ಟು ಇವತ್ತು ಬಂದಿದ್ರಿ. ಯಾಕೆಂದ್ರೆ ಇದು ಜಮೀರ್ ಅವ್ರ ಪರವಾಗಿ ಮಾತಾಡ್ಬೇಕಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಿರೋರು ಯಾರು? ಆರ್ ಅಶೋಕ್ ರವರು ದೇಶದ್ರೋಹಿ ಅಂತ ಬಿರುದು ಕೊಟ್ಬಿಟ್ಟಿದ್ದಾರೆ. ಕಾರ್ಕಳ MLA ನಮ್ಮ ಸುನಿಲ್ ಕುಮಾರ್ ಅವರು. ಇವಾಗ ನಾನೊಂದು ಪ್ರಶ್ನೆ ಇವ್ರಿಗೆ ಮಾಡ್ತೀನಿ, ಇವ್ರಿಗೆ ನೈತಿಕತೆ ಇದೆಯಾ? ಇವತ್ತು ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ ಮಾತಾಡುವ ನೈತಿಕತೆ ಇದೆಯಾ ಈ ಬಿಜೆಪಿನವ್ರಿಗೆ? 2002 1950ರಿಂದ 2002 ವರೆಗೆ ಧ್ವಜಾರೋಹಣವೇ ಮಾಡಿಲ್ಲ ಇವರು ಬಿಜೆಪಿ ಅವರು. 100% RSS ಹೆಡ್ ಕ್ವಾರ್ಟರ್ಸ್ ಮೇಲೆ RSS ಅಂತ ಹೇಳಿ ಸರ್. ಬಿಜೆಪಿ RSS ನಮ್ಮವರಲ್ಲ ಅಂತ ಹೇಳ್ಬಿಡ್ಲಿ ಒಂದ್ಸಲ. ಸರಿ, ನಮ್ಮ RSS ಅಂತ ಹೇಳಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸದನದಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡು ಸುಮ್ನೆ ಕೂತಿದೀವಿ ನಾವು. ಈಶ್ವರಪ್ಪ ಹೇಳಿದ್ರಲ್ಲ, ನಾವು ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸ್ತೀವಿ ಅಂತ. ಅವತ್ತೇನ್ ಪಕ್ಷದಿಂದ ತೆಗೆದಾಕ್ಬಿಟ್ರ? ಇವತ್ತು ಎಷ್ಟೊಂದು ಪ್ರೀತಿ, ಪ್ರೇಮ, ದೇಶಭಕ್ತಿ. ಇವರಿಂದ ನಾವು ದೇಶಭಕ್ತಿಯ ಸರ್ಟಿಫಿಕೇಟ್ ತಗೋಬೇಕಾ? ಸರಿ, ಇವರಿಂದ ನಾವು ಕಲಿಬೇಕಾ ದೇಶಭಕ್ತಿ? ಇವ್ರ ತಾತ ಮುತ್ತಾದಿದ್ರು ಹೇಡಿಗಳ ತರ ಓಡೋಗ್ಬಿಟ್ರು. ಸ್ವಾತಂತ್ರ್ಯದ ಹೋರಾಟದಲ್ಲಿ ಒಬ್ಬ RSS ಯಾವನಾದ್ರೂ ಇದ್ರೆ ನನ್ ಮುಂದೆ ಹೇಳಿ ನೋಡೋಣ. ನಿಮ್ಮ ಅನುಕೂಲಕ್ಕೆ, ನಿಮ್ಮ ರಾಜಕಾರಣಕ್ಕೆ ನೀವ್ ಏನ್ ಬೇಕು ಅದನ್ನ ತಿರ್ಚಿ ಯಾವತ್ ಬೇಕು ಹೆಂಗ್ ಬೇಕು ಹಂಗ್ ಮಾತಾಡ್ತೀರಾ. ಮೊನ್ನೆ ಅಷ್ಟೇ ಪ್ರತಿಯೊಂದು ಮಾಧ್ಯಮಗಳು 1 ವರ್ಷ ಹಳೆ ಕೇಸು ಅದನ್ನ ಎತ್ಕೊಂಡು ನಿನ್ನೆ ನಡೆದಂಗೆ ಅವ್ರಿಗೆ 6 ಜನ PAಗಳವ್ರೆ, 18 ಜನ ಸೆಕ್ಯೂರಿಟಿಗಳವ್ರೆ, ಅವರ ಅಣ್ಣ, ಅವರ ಮಕ್ಕಳು ಏನೇನ್ ಮಾಡ್ತಾರ ಅದಕ್ಕೆಲ್ಲ ನೀವು ಜಮೀರ್ ಅವ್ರ ಆಪ್ತ, ಜಮೀರ್ ಅವ್ರ PA ಮಗ, ಅವರ ಅಣ್ಣನ ಮಗ. ನೀವು ಕಿರ್ಚೋದ್ರಿಂದ ರಜಾಕ್ ಅವರೇ ನಿಮ್ ಪಕ್ಕದಲ್ಲಿ ಕೂತಿರುವ ಇಟ್ನಾಳ್ ಸರ್ಗೆ ಡಿಸ್ಟರ್ಬ್ ಆಗಬಹುದು ಅನ್ನೋ ಕಳಕಳಿಯೊಂದಿಗೆ ಸ್ವಲ್ಪ ಕಾಮ್ ಡೌನ್ ಆಗಿ ಮಾತನಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಪ್ರಶ್ನೆ ಕೇಳಿ ಸರ್, ನೀವು ತರ್ತಿದ್ದೀರಿ ಸರ್ ಇವಾಗ ಧರ್ಮನ. ಪ್ರಶ್ನೆ ನೀವು ಹೇಳಿದ ಪೂರ್ತಿ ನಾನು ಸಮಾಧಾನ ಕೇಳಿಸ್ಕೊಂಡೆ. ರಜಾಕ್ ಅವರೇ ಕೇಳಿಸ್ಕೊಳ್ಳಿ. ಕಾಮ್ ಡೌನ್ ರಜಾಕ್ ಜಿ. ನನಗೆ ಗೊತ್ತು ನೀವು ಜಮೀರ್ ಅವರನ್ನ ಡಿಫೆಂಡ್ ಮಾಡಲೇಬೇಕು ಅಂತ ಬಂದಿದ್ದೀರಿ. ಪ್ರಶ್ನೆ ಕೇಳಿಸ್ಕೊಳ್ದಲೇ ಇದ್ರೆ ರಜಾಕ್ ಅವರು ಪ್ರಶ್ನೆ ಕೇಳಿಸ್ಕೊಳ್ತಾ ಇಲ್ಲ. ಡಿಬೇಟ್ ಹೆಂಗ್ ನಡಿಬೇಕು ಅಂತ ಇನ್ಸ್ಟ್ರಕ್ಟ್ ಮಾಡಿದ ರಜಾಕ್ ಅವರು ಪ್ರಶ್ನೆ ಕೇಳಿಸ್ಕೊಳ್ತಿಲ್ಲ ಅಂತ ನಾನು ಹೇಳ್ಬೇಕಾಗುತ್ತೆ. ಕೇಳಿಸ್ಕೊಳ್ಳಿ ರಜಾಕ್, ಕಾಮ್ ಡೌನ್ ರಜಾಕ್ ಜಿ, ಕಾಮ್ ಡೌನ್. ನಾನ್ ಕೇಳ್ತಿರೋದು ಏನ್ ಪ್ರಶ್ನೆ ಕರೆಕ್ಟ್. ಬಿಜೆಪಿ ಅವರು ನೀವು ಆರೋಪ ಮಾಡಿದ್ರೆ ಅವ್ರು ಉತ್ತರ ಕೊಡಿ. ನಾನು ಪ್ರಶ್ನೆ ಕೇಳಿಸ್ಕೊಳ್ತಿರೋ ಮೈ ಪೇಷನ್ಸ್ ಆಲ್ಸೋ ಗಾಟ್ ಸಮ್ ಲಿಮಿಟ್. ರಜಾಕ್ ಅವರೇ ಕಾಮ್ ಡೌನ್ ಅಂತ 10 ಸತಿ ಹೇಳಿದೆ, 11 ಸತಿ ಹೇಳುವಾಗ ನನ್ನ ಟೋನು ಕೂಡ ಕಾಮ್ ಆಗಿರೋದಿಲ್ಲ. ಅವಕಾಶ ಮಾಡ್ಕೊಡ್ಬೇಡಿ. ನನ್ನ ಪ್ರಶ್ನೆ ಸಿಂಪಲ್. RSS ನವ್ರು ತಪ್ಪು ಮಾಡಿದ್ರು, ಅದನ್ನ ಬಿಜೆಪಿ ಅವರು ಡಿಫೆಂಡ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಸರ್. ಧ್ವಜಾರೋಹಣ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಜಮೀರ್ ಅವ್ರಿಗೆ ಅಥವಾ ಕಾಂಗ್ರೆಸ್ನವ್ರಿಗೆ ಕಲ್ಸ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಪೊಲಿಟಿಕಲಿ. ಹಾಗಾದ್ರೆ ಜಮೀರ್ ಅವ್ರು ಹೇಳ್ತಾ ಇರೋದು ಏನು? ಜಮೀರ್ ಅವ್ರ ಉದ್ದೇಶ ಏನು? ಅವ್ರು ನಿರಾಕರಣೆ ಮಾಡಿರೋದ್ರ ಹಿಂದಿನ ಉದ್ದೇಶ ಏನು? ಈ ಪ್ರಶ್ನೆ ಕೇಳಲಿಕ್ಕಂತೂ ಅವಕಾಶವನ್ನ ಅವರಾಗೆ ಮಾಡಿಕೊಟ್ಟಿದ್ದಾರೆ. ಅವ್ರು ಏನ್ ಮೆಸೇಜ್ ಕೊಡ್ತಿದ್ದಾರೆ? ಅಂತ ಹೇಳಿದ್ರೆ, ಇವಾಗ ಬರ ಪ್ರದೇಶಗಳಿಗೆಲ್ಲ ಹೋಗಿ ಒಂದು ರಿಪೋರ್ಟ್ ಅನ್ನ ತಗೊಂಬಂದ್ ಕೊಡಿ ಅಂತ CM ಹೇಳಿದ್ರು. ಆ ರಿಪೋರ್ಟ್ ಅನ್ನ ಸಲ್ಲಿಸಿದೀನಿ. ಆದ್ರೆ ನೀವು ನನಗೆ ವಿಜಯನಗರದ ಉಸ್ತುವಾರಿ ಸಚಿವನನ್ನಾಗಿ ಕೊಟ್ಟಿರುವ ಆ ಒಂದು ಇದನ್ನ
ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. Okay. ಯಾವ ಪ್ರದೇಶನೂ ಬೇಡ ನನಗೆ. Okay. ನನಗೆ ಮುಂದೆ ಬರುವ ಒಂದು ಚುನಾವಣೆಗಳಿವೆ, ಸಂಸ್ಥೆಗಳ ಚುನಾವಣೆಗಳಿವೆ, ಅದಕ್ಕೆಲ್ಲ ನಾನು ಕೆಲಸ ಮಾಡಕ್ ಸಿದ್ಧವಾಗಿದ್ದೀನಿ. ದಯವಿಟ್ಟು ಈ ಒಂದು ಪೊಸಿಷನ್ ಇಂದ ನನಗೆ ನೀವು ಬಿಡುಗಡೆ ಕೊಡಿ ಅಂತ ಇಷ್ಟೇ ಬರ್ದಿದ್ದಿದ್ರೆ ಸಾಕಿತ್ತಲ್ವಾ ರಜಾಕ್ ಅವ್ರೆ? ಇಷ್ಟೇ ಬರ್ದಿದ್ದಿದ್ರೆ ಸಾಕಿತ್ತು. ಏನ್ ಬರ್ದು ಬಿಟ್ಟಿದ್ದಾರೆ ನೋಡಿ. ದಿನಾಂಕ 15/8/2006 ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಹೊಣೆಗಾರಿಕೆಯನ್ನ ನೀಡಲಾಗಿದ್ದು ನಾನು ಹಾಜರಾಗೋಕೆ ಸಾಧ್ಯವಾಗದ ಕಾರಣ ಅದರಿಂದ ವಿನಾಯಿತಿ ನೀಡೋಕೆ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಈ ಪ್ಯಾರಾಗ್ರಾಫ್ ಅನ್ನ ಬರೆಯೋ ಮೂಲಕ ನನಗೆ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕಿಂತ ನನ್ನ ಪ್ರಶ್ನೆ ಪೂರ್ತಿಯಾಗಿಲ್ಲ ಸರ್. ಧ್ವಜಾರೋಹಣ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಚುನಾವಣೆಗಳಿದೆ. ಧ್ವಜಾರೋಹಣ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಬೇರೆ ಏನೋ ಉದ್ದೇಶ ಇದೆ. ನನ್ನ ಹತ್ರ ಟೈಮ್ ಇಲ್ಲ, ನನಗಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ನನಗೆ ಬೇರೆ ಎಲ್ಲ ಪ್ರಿಯಾರಿಟಿ ಆಗುತ್ತೆ, ಬೇರೆ ಎಲ್ಲ ಆದ್ಯತೆ ಆಗುತ್ತೆ. ಹಾಗಾಗಿ ದಿಸ್ ಇಸ್ ನಾಟ್ ಮೈ ಪ್ರಿಯಾರಿಟಿ, ಇದು ನನ್ನ ಆದ್ಯತೆ ಅಲ್ಲ, ನನಗೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ಮೆಸೇಜ್ ಅಲ್ವಾ ಸಮೀರ್ ಅವ್ರು ಕೊಡ್ತಿರೋದು? ಜಿಲ್ಲೆಗೆ ಉಸ್ತುವಾರಿ ಸಚಿವ ಅಂತ ಹೇಳಿದ್ರೆ ಅವರ ಒಂದು ಜವಾಬ್ದಾರಿ ಬರ್ದಿದ್ರೆ ಇರುತ್ತೆ. ಸಾಕಲ್ವಾ? ಫ್ಲಾಗ್ ಹಾಯ್ಸ್ಟಿಂಗ್ ಅವ್ರದ್ದು ಬರ್ದಿದ್ರೆ ಕೇಳಿ ಮೇಡಮ್, ಸಾಕಲ್ವಾ? ಧ್ವಜಾರೋಹಣ ಅವ್ರದ್ದು ಒಂದು ಜಿಮ್ಮೆದಾರಿ ಆಗಿರುತ್ತೆ, ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದಕ್ಕೂ ಭಾಗವಹಿಸಕ್ಕೆ ನನಗೆ ಆಗಲ್ಲ. ನಾನು ಅಲ್ಲಿಗೆ ಹೋಗ್ತಾ ಇಲ್ಲ. ಉಸ್ತುವಾರಿ ಸಚಿವನಾಗಿ ನೀವು ನನಗೇನ್ ಮಾಡಿದ್ದೀರಾ ಆ ಪೊಸಿಷನ್ ಇಂದ ನನಗೆ ದಯವಿಟ್ಟು ಬಿಡುಗಡೆ ಕೊಡಿ ಅಂತ ಕೇಳಿರೋದು. ಇವಾಗ ನಾಳಿದ್ದು ಇದಿರೋದ್ರಿಂದ ಬೇರೆಯವ್ರು ಯಾರು ನೀವು ಹೇಳ್ಕೊಳ್ಳಿ, ಅದಕ್ಕೂ ನಾನು ಹೋಗ್ತಿಲ್ಲ ಅಂತ ಹೇಳಿರೋದು. ನಾನು ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿದಾರ. ಸರಿ ದಿಲೀಪ್ ಅವ್ರೆ.